ಏಳನೇ ಮನೆಯಲ್ಲಿ ಗುರು ಭಗವಾನರಿದ್ದಾರೆ. ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದಾರೆ. ಗುರು ವಿದ್ಯೆಗೆ ಸಂಬಂಧಿಸಿರ್ತಕ್ಕಂಥವ್ರು, ವಿದ್ಯಾರ್ಥಿಗಳಿಗೆ ಒಳ್ಳೆ ಟೈಮ್. ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿ ನಡೀತಕ್ಕಂಥದ್ದು, ಉದ್ಯೋಗ ಸಿಗ್ತಕ್ಕಂಥದ್ದು, ಇಂಥದ್ರಲ್ಲಿ ಜಯ ಆಗ್ತಕ್ಕಂಥದ್ದು. ಸೈಂಟಿಸ್ಟ್ಗಳಿಗೆ, ಲೆಕ್ಚರರ್ಸ್ಗೆ, ಟೀಚರ್ಸ್ಗೆ ಒಳ್ಳೆ ಕಾಲ ಇದು. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸರಸ್ವತೇ ನಮಃ. ಮಾತೃದೇವೋಭವ. ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ರಾಘವನ್, ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು. ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ. ನಿರಂತರವಾಗಿ ನಮ್ಮನ್ನು ಅಭಿಮಾನಿಸ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ಮನಪೂರ್ವಕವಾಗಿ ಕೃತಜ್ಞತೆಗಳನ್ನು ತಲುಪಿಸ್ತಾ ಇದ್ದೇವೆ. ಇದು ಮಾಸ ಭವಿಷ್ಯ 2026 ಮಾರ್ಚಲ್ಲಿ ಗುರಗಳ ಫಲ ಯಾವ ಥರ ಇದೆ ಒಂದ್ಸರ್ತಿ ಕ್ವಿಕ್ಕಾಗಿ ನೋಡ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಗುರು ಭಗವಾನರು ಮಿಥುನ ರಾಶಿಯಲ್ಲಿ ಸ್ಥಿತರಾಗಿದ್ದರೆ, ಶನಿ ಭಗವಾನರು ಮೀನ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಜೊತೆಗೆ ಶುಕ್ರ 2ನೇ ತಾರೀಕಿಂದ ಮಾರ್ಚ್ ತನ್ನ ಉಚ್ಚ ಸ್ಥಾನವಾಗಿರ್ತಕ್ಕಂಥ ಮೀನ ರಾಶಿಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಪ್ಲಸ್ ಇದರ ಜೊತೆಗೆ ರಾಹು ಭಗವಾನರು ಕುಂಭರಾಶಿಯಲ್ಲಿ ಸ್ಥಿತರಾಗಿದ್ದರೆ, ಕುಜ ಕೂಡ ಕುಂಭರಾಶಿಯಲ್ಲಿದ್ದು ಬುಧನ ಒಟ್ಟಿಗೆ ಇದ್ದಾರೆ. ರವಿ ಭಗವಾನರು 14ನೇ ತಾರೀಕು ಮೀನ ರಾಶಿಗೆ ರಾಶಿ ಪರಿವರ್ತನೆಯನ್ನು ಮಾಡ್ತಾ ಇದ್ದಾರೆ. ಉಳಿದಂಗೆ ರಾಹು, ಕೇತು ಕುಂಭ ಮತ್ತು ಸಿಂಹ ರಾಶಿಯಲ್ಲಿ ಯಥಾಸ್ಥಿತಿಯಾಗಿದ್ದಾರೆ. ಇದು ಈ ವಾರದ ಗ್ರಹಗಳ ಒಂದು ಚಲನೆ. ನಾವು ಪ್ರತಿಯೊಂದು ರಾಶಿಯನ್ನು ಕೂಲಂಕುಷವಾಗಿ ವಿಚಾರ ಮಾಡಿ ಆ ರಾಶಿಗೆ ಫಲಾಫಲಗಳೇನು ಮತ್ತು ಏನು ಪರಿಷ್ಕಾರಗಳು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ನಾವು ನೋಡೋಣ ಬನ್ನಿ. ಮುಂದಿನ ರಾಶಿ ಧನುಸು ರಾಶಿ. ಧನುಸು ರಾಶಿಯವರಿಗೆ ಪೂರ್ಣವಾದ ಗುರು ದೃಷ್ಟಿ ಇದೆ. 7ನೇ ಮನೆಯಲ್ಲಿ ಗುರು ಭಗವಾನರಿದ್ದಾರೆ. ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದಾರೆ. ಗುರು ವಿದ್ಯೆಗೆ ಸಂಬಂಧಿಸಿರ್ತಕ್ಕಂಥವ್ರು, ವಿದ್ಯಾರ್ಥಿಗಳಿಗೆ ಒಳ್ಳೆ ಟೈಮ್. ವ್ಯಾಪಾರ ವ್ಯವಹಾರದಲ್ಲಿರ್ತಕ್ಕಂಥವ್ರಿಗೂ ಸಡನ್ ಲಾಭ ಬರ್ತಕ್ಕಂಥದ್ದು, ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿ ನಡೀತಕ್ಕಂಥದ್ದು. ಗುರುಗಳ ಪ್ರಭಾವದಿಂದ ಒಳ್ಳೆ ಮನಿ ಟ್ರಾನ್ಸಾಕ್ಷನ್ ಆಗೋದು. 7ನೇ ಮನೆಯಲ್ಲಿ ಗುರು ಇರೋದರಿಂದ ಶುಭ ಕಾರ್ಯಗಳು, ಮದುವೆ, ಮಕ್ಕಳು, ಉದ್ಯೋಗ ಸಿಗ್ತಕ್ಕಂಥದ್ದು, ಇಂಥದ್ರಲ್ಲಿ ಜಯ ಆಗ್ತಕ್ಕಂಥದ್ದು. ಸೈಂಟಿಸ್ಟ್ಗಳಿಗೆ, ಲೆಕ್ಚರರ್ಸ್ಗೆ, ಟೀಚರ್ಸ್ಗೆ ಒಳ್ಳೆ ಕಾಲ ಇದು. ಯಾರು ಧನುಸು ರಾಶಿಯಲ್ಲಿ ಇರ್ತಾರೋ ಆ ರಾಶಿಯಲ್ಲಿರ್ತಕ್ಕಂಥ ಟೀಚರ್ಸ್ಗೆ, ಪ್ರೊಫೆಸರ್ಗೆ ಇದು ಸಕಾಲ. ಇನ್ನೊಂದು ಕಡೆ 3ನೇ ಮನೆಯಲ್ಲಿ ಕುಜ ಇದ್ದಾರೆ. 3ನೇ ಮನೆಯಲ್ಲಿ ಕುಜ ಇದ್ದರೆ ಧೈರ್ಯದಿಂದ ಮುನ್ನುಗ್ಗಿ ಹೋಗಿ ಜಯವನ್ನು ಪಡ್ಕೊಳ್ತಕ್ಕಂಥದ್ದು, ಭೂಮಿಯಲ್ಲಿ ಸಕ್ಸಸ್ ಪಡ್ಕೊಳ್ತಕ್ಕಂಥದ್ದು. 4ನೇ ಮನೆಯಲ್ಲಿ ಗೃಹ ಸ್ಥಾನದಲ್ಲಿ, ವಾಹನ ಸ್ಥಾನದಲ್ಲಿ ಶುಕ್ರ ಭಗವಾನ್ ಇರೋದ್ರಿಂದ ಸಡನ್ ಆಗಿ ಒಳ್ಳೆ ಹೊಸ ಕಾರ್ ತೊಗೊಳ್ತಕ್ಕಂಥದ್ದು, ಹೊಸ ಬೈಕ್ ತೊಗೊಳ್ತಕ್ಕಂಥದ್ದು. 3ನೇ ಮನೆಯಲ್ಲಿ ರಾಹು ಭಗವಾನ್ ಇದ್ದಾರೆ. ಏನೋ ಹಳೆ ಮೊಬೈಲ್ ಅಥವಾ ಹಳೆ ಟಿವಿಯನ್ನು ಕೊಟ್ಬಿಟ್ಟು ಎಕ್ಸ್ಚೇಂಜ್ ಮಾಡಿಕೊಂಡು ಹೊಸ ಟಿವಿ, ಮೊಬೈಲ್ ತೊಗೊಳ್ಳೋರಿಗೆ ಸಕಾಲ. ಯಾಕಂದರೆ ರಾಹು ಭಗವಾನರು ಟೆಕ್ನಾಲಜಿಯನ್ನು ರೆಪ್ರೆಸೆಂಟ್ ಮಾಡ್ತಾರೆ. ಟಿವಿ, ಫ್ರಿಡ್ಜು ಪರ್ಚೇಸ್ ಮಾಡ್ತಕ್ಕಂಥದ್ದು. ಬುಧರು ಕೂಡ 3ನೇ ಮನೆಯಲ್ಲಿದ್ದಾರೆ. ಸೊ ಬಂಧು ಬಳಗ ಸಮಾಗಮ. ಆದರೆ ಬುಧ ಕುಜ ಒಟ್ಟಿಗೆ ಇರುವಾಗ ಸ್ವಲ್ಪ ಸ್ಕಿನ್ ರಿಲೇಟೆಡ್, ಡಸ್ಟ್ ರಿಲೇಟೆಡ್, ಓವರ್ ಸ್ಟ್ರೈನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸುಖದ ಭಾವದಲ್ಲಿ ಶನಿ ಭಗವಾನ್ ಇರೋದರಿಂದ ಹೆಚ್ಚು ಸುಖವನ್ನು ಬಯಸಬೇಡಿ. ಟೈಮ್ ಮಲ್ಕೊಳ್ಳೋದು, ಟೈಮ್ಗೆ ಎದ್ದೇಳೋದು, ಸಕಾಲಕ್ಕೆ ಕೆಲಸ ಕಾರ್ಯಗಳನ್ನು ಪರಿಪೂರ್ಣಗೊಳಿಸ್ತಕ್ಕಂಥದ್ದು. ಜೊತೆಗೆ ಸೂರ್ಯ ಭಗವಾನರು ಕೂಡ 4ನೇ ಮನೆಯಲ್ಲಿ ಶನಿ ಭಗವಾನರ ಒಟ್ಟಿಗೆ ಇರೋದರಿಂದ ಗೃಹ ವಿಚಾರವಾಗಿ, ಗೃಹಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು, ಭೂಮಿಗೆ ಸಂಬಂಧಿಸಿರ್ತಕ್ಕಂಥದ್ದು, ತಂದೆ ಮಗ ಅದರಲ್ಲಿ ಮನಸ್ತಾಪಗಳು ಬರ್ತಕ್ಕಂಥದ್ದು. ಕೇತು ಭಗವಾನರಾದರೂ ಭಾಗ್ಯಸ್ಥಾನದಲ್ಲಿ ಕೂತ್ಕೊಂಡು ನೀನು ಭಕ್ತಿ ಮಾರ್ಗದಲ್ಲಿ, ಹಾರ್ಡ್ ವರ್ಕಿಂಗ್ ಮಾರ್ಗದಲ್ಲಿ ಹೋಗಿದ್ರೇ ಜಯ ಇರುತ್ತೆ. ಸ್ವಲ್ಪ ಮಟ್ಟಿಗೆ ವಿದೇಶಕ್ಕೆ ಹೋಗ್ತಕ್ಕಂಥವ್ರಿಗೆ, ಉದ್ಯೋಗ ಬೇರೆ ದೇಶಗಳಲ್ಲಿ ಬಯಸೋವ್ರಿಗೂ ಕೂಡ ಸ್ವಲ್ಪ ಸೆಟ್ ಬ್ಯಾಕ್ಸ್ ಅಂತಲೇ ಹೇಳಬೇಕು. ಗಣಪತಿಯನ್ನು ಒಲಿಸ್ಕೊಳ್ಳಿ. 5 ಮುಖದ ರುದ್ರಾಕ್ಷವನ್ನು ನೀವು ಧಾರಣೆ ಮಾಡಿದರೆ ತುಂಬ ಒಳ್ಳೆಯದು. ಧನುಸು ರಾಶಿಯವರಿಗೆ 5 ಫೇಸ್ ರುದ್ರಾಕ್ಷ ವೆರಿ ಲಕ್ಕಿ. ಇದು ಶಿವಸ್ವರೂಪ.
ನೀವು ಪ್ರತಿನಿತ್ಯ ಶಿವನಾಮ ಸ್ಮರಣೆಯನ್ನು ಮಾಡ್ತಾ ಬನ್ನಿ. ಓಂ ನಮಃ ಶಿವಾಯ ಅಂತಕ್ಕಂಥ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊತಾ ಬನ್ನಿ. ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಕ್ಕೆ ಮೊದಲು ಕೆಲವು ಟಿಪ್ಸನ್ನು ತಿಳ್ಕೊಳ್ಳೋಣ. ಎವರಿ ಮಂತು ಇದನ್ನು ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇವತ್ತು ನಿಮ್ಮ ಮುಂದೆ ಒಂದು ಅದ್ಭುತವಾದಂಥ ಒಂದು ವಿಚಾರವನ್ನು ಹೇಳ್ತಾ ಇದ್ದೀನಿ. ಸ್ಕಿಪ್ ಮಾಡ್ದಿರ ನೋಡಿ. ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊಬೈಲ್ ಅನ್ನೋದು ಇವಾಗ ನಮ್ಮ ಜೀವನದ ಒಂದು ನಿತ್ಯ ಅವಸರವಾದಂಥ ಒಂದು ಸಾಧನವಾಗಿದೆ. ಒಂದೊತ್ತು ನಮಗೆ ಬ್ರೇಕ್ಫಾಸ್ಟ್ ಮಿಸ್ ಆಗಿದ್ರು, ಲಂಚ್ ಮಿಸ್ ಆಗಿದ್ರು, ಡಿನ್ನರ್ ಮಿಸ್ ಆಗಿದ್ರು ಪರವಾಗಿಲ್ಲ, ನಮ್ಮ ಮೊಬೈಲ್ ಮಾತ್ರ ನಮ್ಮ ಕೈಯಲ್ಲಿರಬೇಕು. ಮೊಬೈಲಿಂದನೇ ಎಲ್ಲ ಕೆಲಸಗಳು ನಡೀತಾ ಇದೆ. ಒಂದು ಸ್ಮಾಲ್ ಒಂದು ಇನ್ಸ್ಟ್ರೂಮೆಂಟಿಂದ ನೀವು ದೇಶ ವಿದೇಶದಲ್ಲಿ ಕೂಡ ನೀವು ಕನೆಕ್ಟ್ ಆಗ್ಬೋದು. ಇಲ್ಲಿಂದ ದೂರ ಪ್ರದೇಶಗಳನ್ನು ನೀವು ವಿಡಿಯೋ ಮುಖಾಂತರ ನೋಡ್ಬೋದು, ಆಡಿಯೋ ಮುಖಾಂತರ ಕೇಳ್ಬೋದು, ಮಾತಾಡ್ಬೋದು. ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಡೀಲಿಂಗ್ಸ್ ಕೂಡ ಈ ಮೊಬೈಲ್ ಸಾಧನದಿಂದ ನೀವು ಮಾಡ್ಬೋದು. ಹಾಗಾದರೆ ಇಷ್ಟೊಂದು ನಮಗೆ ಅನುಕೂಲಕರವಾಗಿರ್ತಕ್ಕಂಥ ಈ ಮೊಬೈಲು ನಮ್ಗೆ ಇನ್ಫಾರ್ಮೇಷನ್ ಕೊಡ್ತಕ್ಕಂಥದ್ದು, ಇವೇನಾದರೂ ನಿಮ್ಗೆ ಗೊತ್ತಿಲ್ಲ ವಿಚಾರಗಳಂದರೆ ಗೂಗಲ್ ಮಾಡಿದ್ರೆ ಯು ವಿಲ್ ಗೆಟ್ ಇನ್ಫಾರ್ಮೇಷನ್. ಒಂದು ಫ್ರೆಂಡ್ಗೆ ಕ್ವಿಕ್ಕಾಗಿ ಒಂದು ಮೆಸೇಜ್ ಮಾಡಬೇಕು, ಸಾವಿರಾರು ಮೈಲುಗಳ ದೂರದಲ್ಲಿರೋರ್ಗೂ ಒಂದು ಸೆಕೆಂಡಲ್ಲಿ ಒಂದು ಮೆಸೇಜ್ ಹೋಗುತ್ತೆ, ಒಂದು ಕಾಲ್ ಹೋಗುತ್ತೆ. ಇಂಥ ಈ ಆಧುನಿಕ ಯುಗದಲ್ಲಿ ಮೊಬೈಲಿನ ಪಾತ್ರ ನಮ್ಮ ಸ್ನೇಹಿತನಿಗಿಂತ ನಮ್ಮ ಮನೆಯಲ್ಲಿರ್ತಕ್ಕಂಥ ಸದಸ್ಯರಿಗಿಂತ ಹೆಚ್ಚಾದಂಥ ಒಂದು ಮುಖ್ಯವಾದಂಥದ್ದು ಈ ಮೊಬೈಲು. ಒಂದೇ ಮನೆಯಲ್ಲಿ ಒಟ್ಟಿಗೆ ಜನ ಇದ್ದರೂ ಕೂಡ ಆದರೆ ಎಲ್ಲರೂ ಮೊಬೈಲಲ್ಲೇ ನಿಮಗ್ನವಾಗಿರ್ತಾರೆ. ಅಂದರೆ ಈ ಮೊಬೈಲ್ ಯಾವ ಥರ ಇರಬೇಕು, ಇದನ್ನು ನಾವು ಯಾವ ಥರ ಜೋಪಾನ ಮಾಡ್ಕೋಬೇಕು, ಇದಕ್ಕೆ ಏನು ಪ್ರಿಕಾಷನ್ಸನ್ನು ನಾವು ತಗೊಳ್ಳಬೇಕು ಅನ್ನೋದನ್ನು ನಾನು ವಿವರವಾಗಿ ಹೇಳ್ತಾ ಬರ್ತೀನಿ. ಮುಖ್ಯವಾಗಿ ಮೊಬೈಲು ನೀಟಾಗಿರಬೇಕು. ಮೊಬೈಲ್ ಗ್ಲಾಸ್ ಅಥವಾ ನಿಮ್ಮ ಸ್ಕ್ರೀನ್ ಯಾವುದೇ ಕಾರಣಕ್ಕೂ ಒಡೆಯಬಾರ್ದು. ಅನಾದಿ ಕಾಲದಿಂದನೂ ಹಿರಿಯರು ಹೇಳ್ತಾರೆ, ಒಡೆದ ಕನ್ನಡಿ ಮನೆಯಲ್ಲಿ ಇಡಬೇಡ ಅಂತ. ಅದು ಮನಸ್ಸು ಒಡೆದಂಗೆನೆ. ನೀವು ಒಡೆದ ಸ್ಕ್ರೀನ್ ಅಥವಾ ಕನ್ನಡಿ ಮನೆಯಲ್ಲಿ ಇಟ್ಕೊಂಡಿದ್ರೆ ವ್ಯವಹಾರಗಳು ಕೂಡ ಒಡಿತಾ ಇರುತ್ತೆ. ಬಾಂಧವ್ಯಗಳು, ಸ್ನೇಹ, ಪ್ರೀತಿ ಕೂಡ ದೂರಗಳಾಗ್ತಾ ಇರ್ತವೆ. ಈ ಮೊಬೈಲ್ ಯಾವಾಗ ಒಂದು ವೇಳೆ ಸ್ಕ್ರೀನ್ ಅದು ಡ್ಯಾಮೇಜ್ ಆಗಿದ್ರೆ ಇನ್ನೊಂದು ಹೊಸ ಸ್ಕ್ರೀನ್ ಹಾಕ್ಸಿ. ಮೊಬೈಲ್ ಯಾವಾಗಲೂ ನೀಟಾಗಿರಲಿ. ಪ್ರತಿನಿತ್ಯ ನಾವು ಯಾವ ಥರ ಸ್ನಾನ ಮಾಡ್ತೀವಿ ಅದಕ್ಕೆ ಕೂಡ ಒಂದು ನಿಮ್ಮ ಮೊಬೈಲನ್ನು ಒಂದು ಬಟ್ಟೆ ತೊಗೊಂಡೆಲ್ಲ ಜೋಪಾನವಾಗಿ ಇಟ್ಕೊಳ್ಬೇಕು. ಮತ್ತು ಮೊಬೈಲ್ ಸ್ಕ್ರೀನ್ ಸೇವರಲ್ಲಿ ನಿಮ್ಗೆ ಇಷ್ಟ ಬಂದಿದ್ದೆಲ್ಲ ಇಟ್ಕೊಳ್ಳೋಕೆ ಹೋಗಬೇಡಿ. ಪ್ರತ್ಯೇಕವಾಗಿ ದೇವರ ಚಿತ್ರಗಳನ್ನು ಹಾಕ್ಕೋಬೇಡಿ. ಯಾಕಂದರೆ ನಾವು ಊಟ ಮಾಡ್ತಾ ಇರ್ತೀವಿ, ಎಡಗೈಯಲ್ಲಿ ನಾವು ಅದನ್ನು ಸ್ಕ್ರೋಲ್ ಮಾಡ್ತಾ ಇರ್ತೀವಿ, ಲೆಫ್ಟ್ ಹ್ಯಾಂಡಲ್ಲಿ ದೇವ್ರ ಫೋಟೋಗಳನ್ನು ಮುಟ್ಕೊಳ್ತಕ್ಕಂಥದ್ದು, ಮತ್ತು ಎಡಗೈಯಲ್ಲಿ ನಾವು ದೇವ್ರನ್ನ ಟಚ್ ಮಾಡ್ತಕ್ಕಂಥದ್ದು. ಮತ್ತು ನಾವು ಯಾವ ಸ್ಥಿತಿಯಲ್ಲಿ ಇರ್ತೀವೋ ಗೊತ್ತಿಲ್ಲ, ಆದರೆ ನಾವು ಆ ದೇವ್ರದ್ದು ಫೋಟೋನ ನೋಡ್ತಾ ಇರ್ತೀವಿ. ಕೆಲವರಿಗೆ ಬಾತ್ರೂಮಲ್ಲಿ ಕೂಡ ಫೋನಲ್ಲಿ ಮಾತಾಡ್ತಕ್ಕಂಥ ಅಭ್ಯಾಸ ಇರುತ್ತೆ. ಬಾತ್ರೂಮಲ್ಲಿ ಕೂಡ ಮೆಸೇಜ್ಗಳು ಕಳಿಸ್ತಾ ಇರ್ತಾರೆ. ಒಂದು ಸರ್ತಿ ನೀವು ಮೊಬೈಲನ್ನು ಆನ್ ಮಾಡಿದರೆ ದೇವ್ರು ಬಂದಾಗ ನೀವು ಬಾತ್ರೂಮಲ್ಲಿ ಆ ದೇವ್ರ ಫೋಟೋಗಳನ್ನು ಇಟ್ಕೊಳ್ಳೋದು ಎಷ್ಟು ಕರೆಕ್ಟ್ ಅಂತೀರಿ? ಇದರ ಬದಲಾಗಿ ನಿಮಗೆ ಲಕ್ಕಿ ನಂಬರು ಅಥವಾ ನಿಮಗೆ ಲಕ್ಕಿ ಇಷ್ಟವಾಗಿರ್ತಕ್ಕಂಥ ಒಂದು ಪ್ಲ್ಯಾಂಟ್ ಅಥವಾ ಪ್ರಕೃತಿಯ ಒಂದು ಚಿತ್ರವನ್ನು ನೀವು ಹಾಕ್ಕೊಳ್ಳೋದು ಒಳ್ಳೆಯದು. ಅಥವಾ ನಿಮಗೆ ಅದೃಷ್ಟಕ್ಕೆ ಒಲಿದು ಬರ್ತಕ್ಕಂಥ ಒಂದು ಬಣ್ಣದ ಚಿತ್ರವನ್ನು ಅದರಲ್ಲಿ ಹಾಕ್ಕೊಳ್ಳೋದು ಒಳ್ಳೆಯದು. ಅಥವಾ ನಿಮಗೆ ಇನ್ಸ್ಪಿರೇಷನ್ ಬರ್ತಕ್ಕಂಥ ಏನಾದರೂ ಒಂದು ಚಿತ್ರಗಳನ್ನು ಅದರಲ್ಲಿ ಹಾಕ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಒಂದು ವೇಳೆ ನಿಮ್ಮ ರಾಶಿಗಳು ಮೀನರಾಶಿ, ವೃಶ್ಚಿಕ ರಾಶಿ, ಕರ್ಕಾಟಕ ರಾಶಿ ಆಗಿದ್ದರೆ ಏನಾದರೂ ನೀರಿಗೆ ಸಂಬಂಧಿಸಿರ್ತಕ್ಕಂಥ ಪೋಸ್ಟರ್ಸ್ ಇರ್ತಕ್ಕಂಥ ಸ್ಕ್ರೀನ್ ಸೇವರ್ ಹಾಕ್ಕೊಳ್ಳಿ, ನಿಮ್ಗೆ ತುಂಬ ಸಹಾಯ ಆಗುತ್ತೆ. ಅದೇ ಅಗ್ನಿತತ್ವ ರಾಶಿಗಳಾಗಿರ್ತಕ್ಕಂಥ ಮೇಷ, ಸಿಂಹ, ಧನುಸ್ಸು ರಾಶಿಯವರು ಈ ಅಗ್ನಿಗೆ ಅಂದರೆ ಬ್ರೈಟ್ ಆಗಿರ್ತಕ್ಕಂಥ ಕಲರ್ಸು, ಲೈಟು, ಸನ್ಲೈಟು, ಈ ಥರ ಬ್ರೈಟ್ ಆಗಿರ್ತಕ್ಕಂಥ ಚಿತ್ರಗಳು ನೀವು ಹಾಕ್ಕೊಳ್ಳೋದ್ರಿಂದ ನಿಮಗೆ ತುಂಬ ಅನುಕೂಲಕರವಾಗಿರುತ್ತೆ. ಹಾಗೆ ಭೂತತ್ವದ ರಾಶಿಗಳಾಗಿರ್ತಕ್ಕಂಥ ಕನ್ಯಾ, ವೃಷಭ ಮತ್ತು ಮಕರ, ಈ ರಾಶಿಯವರಿಗೆ ಭೂಮಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಭೂಮಿಯಲ್ಲಿ ಬ್ಯೂಟಿಫುಲ್ಲಾಗಿ ಬೆಳೆದಿರ್ತಕ್ಕಂಥ ಗಿಡ, ಬೆಳೆ, ಧಾನ್ಯ ಇಂಥದನ್ನು ಭೂಮಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಬೆಟ್ಟ, ಗುಡ್ಡ, ಕಾಡು, ಮೇಡ್ ಇಂಥದನ್ನೆಲ್ಲ ಕೂಡ ನೀವು ಚಿತ್ರ ಹಾಕ್ಕೊಂಡಿದ್ರೆ ನಿಮಗೆ ಬೇಗ ಕನೆಕ್ಟ್ ಆಗಿ ನಿಮ್ಮ ಮೊಬೈಲ್ ಮುಖಾಂತರ ನಿಮಗೆ ವ್ಯವಹಾರಗಳು ಬೇಗ ನಡೆಯುತ್ತೆ. ಮತ್ತು ಪ್ರೀತಿ ಬಾಂಧವ್ಯಗಳು ಕೂಡ ಉತ್ತೇಜನಗೊಳಿಸುತ್ತೆ. ಮತ್ತು ವಾಯುತತ್ವದ ರಾಶಿಗಳಾಗಿರ್ತಕ್ಕಂಥ ತುಲ, ಅಗೈನ್ ಮಿಥುನ,
ಮತ್ತು ಕುಂಭರಾಶಿಯವರು ಇದನ್ನು ಗಾಳಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಸ್ಪೇಸು, ಆಕಾಶದಲ್ಲಿ ಇರ್ತಕ್ಕಂಥ ಚಿತ್ರಗಳು, ಮೋಡಗಳು. ಯಾಕಂದರೆ ಮೋಡಗಳು ಕೂಡ ಗಾಳಿಯಲ್ಲಿ ಚಲಿಸ್ತಾ ಇರ್ತವೆ. ಇದು ವಾಯುತತ್ವ ಆಗಿರೋದರಿಂದ ಮೋಡಗಳ ಚಿತ್ರಗಳನ್ನು ಹಾಕ್ಕೊಳ್ತಕ್ಕಂಥದ್ದು, ಆ ಮೋಡಗಳಲ್ಲಿ ಇರ್ತಕ್ಕಂಥ ಆ ಚಂದಮಾಮನನ್ನು ಇರೋ ಫೋಟೋನ ನೀವು ಮೊಬೈಲಲ್ಲಿ ಕ್ಲಿಸ್ಕೊಳ್ಳೋದ್ರಿಂದ, ಆ ಸ್ಕ್ರೀನ್ ಸೇವರ್ ಹಾಕ್ಕೊಳ್ಳೋದ್ರಿಂದ ನೀವು ಬೇಗ ಕನೆಕ್ಟ್ ಆಗಿ ನಿಮಗೆ ಒಳ್ಳೆ ಮೂಡ್ ಕೂಡ ಬಂದು ಆವತ್ತಿನ ಕೆಲಸ ಕಾರ್ಯಗಳು ಬೇಗ ನಿಮಗೆ ಆಗೋದಕ್ಕೆ ಒಳ್ಳೆಯದಾಗತ್ತೆ. ಹೀಗೆ ಸ್ಕ್ರೀನ್ ಸೇವರನ್ನು ಬಳಸ್ತಕ್ಕಂಥದ್ದು. ಮತ್ತು ಯಾವಾಗಲೂ ಕೂಡ ಮೊಬೈಲಲ್ಲಿ ಮಾತಾಡುವಾಗಲೂ ಕೂಡ ನಿಮ್ಮ ಮುಖದಲ್ಲಿ ಸ್ಮೈಲ್ ಇರಬೇಕು. ಸಾಕಷ್ಟು ಜನ ಏನಂದರೆ ಎದುರು ಬದುರು ಬಂದಾಗಲೇ ಸ್ಮೈಲ್ ಕೊಡ್ತಾ ಇರ್ತಾರೆ. ಆದರೆ ನಿಮ್ಮ ಬಾಂಧವ್ಯಗಳನ್ನು ಕನೆಕ್ಟ್ ಮಾಡ್ತಾ ಇರೋದ್ರಿಂದ, ಹಾರ್ಟ್ ಟು ಹಾರ್ಟ್ ಕನೆಕ್ಷನ್ಸು, ಮನಸ್ಸಿನಿಂದ ಮನಸ್ಸಿಗೆ ಕನೆಕ್ಷನ್ ಕೊಡೋದಾಗಿರೋದ್ರಿಂದ, ಫೋನಲ್ಲಿ ಮಾತಾಡುವಾಗಲೂ ಕೂಡ ನೀವು ಸ್ಮೈಲ್ ಕೊಡೋದ್ರಿಂದ ಅದು ಎದುರುಗಡೆ ವ್ಯಕ್ತಿಗೆ ಆ ಭಾವನೆಗಳು ಕೂಡ ಆ ತರಂಗಗಳ ಮುಖಾಂತರ ಹೋಗುತ್ತೆ. ಯಾವಾಗಲೂ ಕೂಡ ಮೊಬೈಲನ್ನು ಉಪಯೋಗಿಸ್ಕೊಳ್ಳುವಾಗ ನಿಮಗೆ ದಿನನಿತ್ಯದ ವ್ಯವಹಾರಗಳಿಗೆ ಹೊರತಾಗಿ ಬೇರೆ ನಿಮಗೆ ಹಾನಿಯಾಗ್ತಕ್ಕಂಥ ಮೆಸೇಜ್ಗಳನ್ನು ಕಳಿಸೋದು ಅಥವಾ ಬೇಡದೇ ಇರತಕ್ಕಂಥ ನೀವು ನೋಡೋದ್ರಿಂದ ಕೂಡ ನಿಮ್ಮ ಮೇಲೆ ನೆಗೆಟಿವ್ ಇಂಪ್ಯಾಕ್ಟನ್ನು ಮಾಡುತ್ತೆ. ಯಾಕಂದರೆ ಪದೇ ಪದೇ ನಾವು ಆ ನೆಗೆಟಿವ್ ಚಿತ್ರಗಳನ್ನು ನೋಡೋದ್ರಿಂದನೋ ಅಥವಾ ನಾವು ಬೇಡದೇ ಇರೋದನ್ನು ಕಾಲಹರಣ ಮಾಡೋದರಿಂದ ನಮ್ಮ ಮೇಲೆ ಅದೇ ರೀತಿಯಾದಂಥ ಒಂದು ಪರಿಣಾಮ ಬೀರಿ ನಮಗೆ ನೆಗೆಟಿವ್ ರಿಸಲ್ಟ್ಸ್ ಕೂಡ ಬರೋದಕ್ಕೆ ಸಾಧ್ಯ ಆಗುತ್ತೆ. ಯಾವಾಗಲೂ ಕೂಡ ಮೊಬೈಲಲ್ಲಿ ಮಾತಾಡುವಾಗ ಶಿಸ್ತುಬದ್ಧವಾಗಿ ಮಾತಾಡ್ತಕ್ಕಂಥದ್ದು, ಗೌರವವಾಗಿ ಮಾತಾಡ್ತಕ್ಕಂಥದ್ದು, ಇನ್ನೊಬ್ಬರ ಮನಸ್ಸಿಗೆ ಟಚ್ ಆಗೋ ಥರ ಮಾತಾಡೋದು, ಆ ಒಂದು ಕಲೆಗಳನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲನ್ನು ಸಾಧ್ಯವಿದಷ್ಟು ಒಡೆದಿರತಕ್ಕಂಥ ಮೊಬೈಲ್ಗಳನ್ನು ಯೂಸ್ ಮಾಡಬೇಡಿ. ಬೇಡದೇ ಇರೋರ ಮೆಸೇಜ್ಗಳನ್ನು ಕಳಿಸೋದು, ಇದರಿಂದ ಕೂಡ ನಿಮಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ. ನೀವು ಯಾರಿಗೋ ಒಂದು ಪೋಸ್ಟ್ ಹಾಕ್ತೀರಿ, ನೆಗೆಟಿವ್ ಪೋಸ್ಟ್, 1000 ಜನ ಬೈಕೊಳ್ತಾರೆ, ಇವನಿಗೇನು ತಲೆ ಇದೆಯಲ್ಲೋ, ಇವನು ಯಾಕೆ ಈ ಥರ ಮಾಡ್ತಾ ಇದ್ದಾನೆ ಅಂತ. ಅದೆಲ್ಲ ಕೂಡ ನೆಗೆಟಿವ್ ಬರುತ್ತೆ. ಒಂದು ವೇಳೆ ನೀವು ಪಾಸಿಟಿವ್ ಮೆಸೇಜ್ ಕೊಟ್ಟು ನಿಮ್ಮ ಶತ್ರುಗಳು ಆ ಥರ ಬೈಕೊಂಡಿದ್ರೆ ಅದ್ರ ಮೇಲೆ ನಿಮಗೇನು ಆಗೋದಿಲ್ಲ. ಆದರೆ ನಾವು ಇನ್ನೊಬ್ಬರನ್ನು ದಿಕ್ಕು ತಪ್ಪಿಸ್ತಕ್ಕಂಥ ಮೆಸೇಜಸ್ ಕೊಡ್ತಕ್ಕಂಥದ್ದು, ಅದನ್ನು ದುರ್ಬಳಕೆ ಮಾಡಿಕೊಳ್ಳೋದು ಕೂಡ ಮಾಡೋದರಿಂದ ನಾವು ರಾಹುವಿನ ಪ್ರಭಾವಕ್ಕೆ ಒಳಗಾಗ್ತೀವಿ. ನಾವು ಬಾತ್ರೂಮಲ್ಲಿ ಮೊಬೈಲ್ ಯೂಸ್ ಮಾಡೋದ್ರಿಂದ ರಾಹುವಿನ ನೆಗೆಟಿವ್ ಅನ್ನೋದು ನಮ್ಮ ಮೇಲೆ ಪರಿಣಾಮ ಬೀರುತ್ತೆ. ಸೊ ಅದರಿಂದ ಮತ್ತು ಆ ತರಂಗಗಳು ಕೂಡ ಪದೇ ಪದೇ ನಾವು ಹತ್ರದಲ್ಲಿ ಇಟ್ಕೊಳ್ಳೋದು ಮತ್ತು ಪಾಕೆಟಲ್ಲಿ ಇಟ್ಕೊಳ್ಳೋದ್ರಿಂದ ಕೂಡ ಆ ತರಂಗಗಳಿಂದ ನಮ್ಮ ಬಾಡಿಯಲ್ಲಿ ಬ್ಲಡ್ ವೇರಿಯೇಷನ್ಸ್ ನಡೀತಾ ಇರುತ್ತೆ. ಸಾಧ್ಯವಿದ್ದಷ್ಟು ಕೂಡ ಮೊಬೈಲನ್ನು ಮಲ್ಕೊಳ್ಳುವಾಗ ದೂರದಲ್ಲಿಟ್ಟು ಮಲ್ಕೊಳ್ಳೋದು, ಈ ಥರ ಕೆಲವು ಶಿಸ್ತುಗಳನ್ನು ನೀವು ಕಲ್ತ್ಕೊಂಡಿದ್ರೆ ಒಳ್ಳೆಯದು. ಇನ್ನೂ ಸಾಕಷ್ಟು ಇನ್ಫಾರ್ಮೇಷನ್ಸ್ಗೆ ನೀವು ಗೂಗಲ್ ಮಾಡಿದರೆ ಸಾಕಷ್ಟು ಇನ್ಫಾರ್ಮೇಷನ್ಸ್ ಸಿಗತ್ತೆ ನಿಮಗೆ. ನಿರಂತರವಾಗಿ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾ ಇರಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೀವು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಮತ್ತು ನಡೀತಾ ಇರೋದಕ್ಕೆ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು.